ಹೈಕಮಾಂಡ್ ಅಂಗಳದಲ್ಲಿ ಸಿಎಂ ಕುರ್ಚಿ ಚೆಂಡು ಇದೆ. ಸದ್ಯ ರಾಹುಲ್ ಗಾಂಧಿ ಅವರನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಭೇಟಿಯಾಗ್ತಾರಾ ಅನ್ನುವಂತಹ ಸಹಜ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ಅವರ ಭೇಟಿಯ ನಂತರ ಲಭ್ಯವಾಗುತ್ತೆ. ಹೈಕಮಾಂಡ್ ಅಂಗಳದಲ್ಲಿ ಸಿಎಂ ಕುರ್ಚಿ ಚೆಂಡಿದ್ದು ರಾಹುಲ್ ಗಾಂಧಿಯನ್ನ ಭೇಟಿ ಆಗ್ತಾರಾ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ? ಆ ಭೇಟಿ ಇವತ್ತೇ ಆಗತ್ತಾ ಅನ್ನೋದು, ಭೇಟಿ ಅವಾಗಾದ್ರೂ ಆಗಬಹುದು, ಆದ್ರೆ ಇವತ್ತಾಗತ್ತಾ? ಬೆಂಗಳೂರಿನಲ್ಲಾದಂತಹ ಬೆಳವಣಿಗೆಗಳ ವರದಿಯನ್ನ ರಾಹುಲ್ ಗಾಂಧಿಗೆ ಇವತ್ತೇ ಸಲ್ಲಿಕೆ ಮಾಡ್ತಾರಾ ಅನ್ನುವಂತಹ ಬಹುಮುಖ್ಯ ಪ್ರಶ್ನೆ ಇದೆ. ಬೆಳಗ್ಗೆಯಷ್ಟೇ ದೆಹಲಿಗೆ ತೆರಳಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಸಂಜೆ ರಾಹುಲ್ ಗಾಂಧಿ ಮತ್ತು ಖರ್ಗೆ ಭೇಟಿಯಾಗುವಂತಹ ಸಾಧ್ಯತೆ ಇದ್ದು, ಬೆಂಗಳೂರಿನಲ್ಲಿ ಖರ್ಗೆ ಭೇಟಿಯಾಗಿರುವಂತಹ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ತಮ್ಮ ತಮ್ಮ ಒಪಿನಿಯನ್ಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ. ಈಗ ಸದ್ಯ ರಾಜ್ಯದಲ್ಲಿನ ಮಾಹಿತಿಯನ್ನ ಹೊತ್ತು ಹೋಗಿರುವಂತಹ ಖರ್ಗೆ ಅವರು ರಾಹುಲ್ ಗಾಂಧಿಯವರ ಮುಂದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಯಾಕಂದ್ರೆ ಮೊನ್ನೆ ಅಷ್ಟೇ ಅವರು ಅದನ್ನು ಹೇಳಿದ್ರು, ಇದನ್ನ ನನ್ನ ಬಳಿ ಏನೂ ಇಲ್ಲ ಹೇಳಲಿಕ್ಕೆ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ. ಈಗ ನಿರ್ಧಾರ ಮಾಡಬೇಕಾಗಿರುವಂತಹ ಹೈಕಮಾಂಡ್ನ ಮುಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ವರದಿಯನ್ನ ಸಬ್ಮಿಟ್ ಮಾಡುವಂತಹ ಕೆಲಸ ಆಗತ್ತೆ. ಯಾವಾಗ ಭೇಟಿ ಆಗಬಹುದು? ಇವತ್ತೇ ಆಗತ್ತಾ? ಈ ಭೇಟಿಯ ನಂತರದ ಬೆಳವಣಿಗೆಗಳು ಏನಾಗುತ್ತೆ? ಆಗ ಮತ್ತೆ ಸಿಎಂ ಡಿಸಿಎಂ ಇಬ್ರು ಕೂಡ ದೆಹಲಿಗೆ ಹೋಗಬೇಕಾದಂತಹ ಪ್ರಸಂಗ ಬರುತ್ತಾ? ನೋಡ್ಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರ್ನ ಜಟಾಪಟಿ ನಡೀತಾ ಇದೆ. ಇದರ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ಹೋಗಿದ್ದಾರೆ. ಬಹಿರಂಗವಾಗಿ ಮಾತನಾಡುವ ವಿಷಯ ಅಲ್ಲ ಅಂತ ಕೂಡ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಹೇಳಿಕೆ ವ್ಯಕ್ತವಾಗಿದೆ. ಬಹಿರಂಗವಾಗಿ ಮಾತನಾಡುವ ವಿಷಯ ಅಲ್ಲ ಇದು ಅಂತ ಹೇಳಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚೆ ಮಾಡುವಂತಹ ವಿಚಾರ ಇದು. ಅಧ್ಯಕ್ಷರು ಎಲ್ಲಿಯೂ ಹೋಗಿ ಚರ್ಚೆ ಮಾಡಲ್ಲ, ಬದಲಾಗಿ ಮೀಟಿಂಗ್ ಆದ್ರೆ ಚರ್ಚೆ ಮಾಡ್ತೀನಿ ಅಂತ ದೆಹಲಿಯಲ್ಲಿ ಇದೇ ವಿಷಯವಾಗಿ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಅದು ಇಲ್ಲಿ ಹೇಳ್ತಕ್ಕಂಥ ವಿಷಯ ಅಲ್ಲ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡ್ತಕ್ಕಂಥ ಸಬ್ಜೆಕ್ಟ್ ಅಲ್ಲ. ನಾವು ವಿಶೇಷವಾಗಿ ನಾನು ಬಂದಿದ್ದಿಲ್ಲಿ 26 ನಮ್ಮ ನವೆಂಬರ್ ಕಾನ್ಸ್ಟಿಟ್ಯೂಷನ್ ಡೇ ಇದೆ, ಅದಕ್ಕಾಗಿ ನನಗೆ ಇನ್ವಿಟೇಷನ್ನು ಇದೆ. ಅದನ್ನು ಅಟೆಂಡ್ ಮಾಡಿ ದೆನ್ ನಮ್ಮ ರಿವ್ಯೂ ಮೀಟಿಂಗ್ಸ್ ಇವೆ, ಅವೆಲ್ಲನೂ ಕೂಡ ಮಾಡಿಕೊಂಡು ಮುಂದೆ ಹೋಗ್ತಾರೆ. ನೋಡಿ, ಅವರು ನಿಮ್ಗೆಲ್ಲರಿಗೂ ಗೊತ್ತಿದೆ ಈ ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡಲ್ಲ. ಮೀಟಿಂಗ್ ಆದರೆ ಚರ್ಚೆ ಮಾಡ್ತೀವಿ. ಅದು ಇಲ್ಲಿ ಹೇಳ್ತಕ್ಕಂಥ ವಿಷಯ ಅಲ್ಲ ಮತ್ತು ಬಹಿರಂಗವಾಗಿ